ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ. ಸ್ನೇಹಿತರೆ, ಇವತ್ತು ಸಂಡೇ. ಆಫ್ಟರ್ ಲಾಂಗ್ ಟೈಮ್ ನಾನು ತುಂಬ ದಿನಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನನ್ನ ಒಂದು ಬ್ಯುಸಿ ಲೈಫಲ್ಲಿ ಶೂಟ್ ಮಾಡಿಕೊಂಡು ಎಡಿಟ್ ಮಾಡ್ಕೊಳ್ಳೋ ಅಂಥವರು ಬೇರೆ ಯಾರೂ ಇಲ್ಲ. ಸೊ ಎಲ್ಲ ನಾನೇ ಮಾಡ್ಕೊಳ್ಳೋದ್ರಿಂದ ನನಗೆ ವಿಡಿಯೋ ಮಾಡಿಕೊಂಡು ನನ್ನ ಕೆಲಸಗಳು ಮಾಡ್ಕೊಳ್ಳೋದ್ರಲ್ಲಿ ತುಂಬ ಟೈಮ್ ವೇಸ್ಟ್ ಆಗ್ತಿತ್ತು. ಅದರಲ್ಲೂ ನಾನು ಬೇರೆ ಕೆಲಸಕ್ಕೆ ಹೋಗೋದ್ರಿಂದ ನಾನು ವೀಡಿಯೋ ಮಾಡಿಕೊಂಡು ಕೂತ್ರೆ ಟೈಮ್ ಆಗೋಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ಗೆ ವೀಡಿಯೋ ತೆಗಿಬೇಕು ಅಂತ ಅಂದ್ಬಿಟ್ಟೆ ನಾನು ಯೋಚನೆ ಮಾಡ್ತಾ ಇರಲಿಲ್ಲ. ಸುಮಾರು ಸಲ ಅನ್ಕೋತಿದ್ದೆ ಈ ವಿಡಿಯೋ ಶೇರ್ ಮಾಡ್ಬೋದಾಗಿತ್ತು, ಇದು ಒಂದು ಸ್ವಲ್ಪ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಆಗುತ್ತೆ, ನಾನು ಮಾಡ್ತಿರೋ ಈ ಕೆಲಸನೂ ಶೂಟ್ ಮಾಡ್ಬೋದು ಅಂತಂದ್ಬಿಟ್ಟು. ಆದರೆ ಖಂಡಿತ ಹೇಳ್ತಿದ್ದೀನಿ, ನನ್ನ ಕೈಲಿ ಸಾಧ್ಯ ಆಗಲಿಲ್ಲ. ಯಾಕಂತಂದರೆ ಒಂದು ಕೆಲಸ ಆದರೆ ಮಾಡ್ಬೋದು, ಮನೆಯಲ್ಲೇ ಇದ್ದು ಮಕ್ಕಳಿಗೆ ಅಡುಗೆ ಮಾಡಿಕೊಂಡು ಮನೆಯಲ್ಲೇ ಇರುವಂಥ ಹೌಸ್ ವೈಫ್ಸು ಒಂದಲ್ಲ ಒಂದು ಸಲ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಪೆಂಡಿಂಗಲ್ಲಿ ಇಟ್ಕೊಂಡು ಬೇಕಂತಂದರೆ ವೀಡಿಯೋ ಶೂಟ್ಗೆ ಟೈಮ್ ಕೊಡ್ಬೋದು. ಬಟ್ ನಾವು ಆಚೆ ಕಡೆ ಹೋಗಿ ಮಾಡ್ಕೊಂಬರೋದ್ರಿಂದ ಇಲ್ಲಿಗಿಂತ ಇಂಪಾರ್ಟೆಂಟು ಅಲ್ಲೂ ಕೊಡಬೇಕಾಗುತ್ತೆ ಒಮ್ಮೊಮ್ಮೆ. ಆದ್ದರಿಂದನೇ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಶೂಟು ಮಾಡಿಲ್ಲ. ಸೊ ಇವತ್ತು ಸಂಡೇ, ಮೇ ಬಿ ವಾರಕ್ಕೊಂದು 2-3 ಆದರೂ ಪ್ಲಾನ್ ಮಾಡಬೇಕು ಅಂತಿದ್ದೀನಿ. ಖಂಡಿತ ನಾನು ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದೇ ರೀತಿ ನನ್ನ ಚಾನಲ್ ಮೇಲೆ ನಿಮ್ಮ ಸಪೋರ್ಟ್ ಇರಲಿ ಅಂತಂದ್ಬಿಟ್ಟು ಕೇಳ್ತಾ ಈಗ ವೀಡಿಯೋಗೆ ಹೋಗ್ಬಿಡೋಣ ಬನ್ನಿ. ಇವಾಗ ಸಂಡೇ ನಾನು ನೈಟೇ ಆ್ಯಕ್ಚುಲಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೆ, ಏನೇನು ಮಾಡಬೇಕು ನಾಳೆ ಸಂಡೇ ಅಂತಂದ್ಬಿಟ್ಟು. ಬಟ್ ನಾನ್ ವೆಜ್ ಮಾಡೋಣ ಅಂತಂದರೆ ಮನೆಗೆ ನಮ್ಮ ಮನೆಯವ್ರು ಇರಲಿಲ್ಲ. ಸೊ ಆದ್ದರಿಂದ ನಾವು ವೆಜ್ ಏನಾದರೂ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಪ್ಲಾನ್ ಮಾಡಿ ಸ್ವಲ್ಪ ಬೆಂಡೆಕಾಯಿ ಮತ್ತು ಹಸಿ ಮಾವಿನಕಾಯಿ, ತೊಗರಿಬೇಳೆ, ಅದೇ ರೀತಿ ಸೋಯಾಬೀನು, ಕಸ್ಟರ್ಡ್ ಪೌಡರು, ನೆಕ್ಸ್ಟು ಕೆಲವೊಂದು ಮನೆಗೆ ಏನೆಲ್ಲ ಬೇಕಾಗಿರುತ್ತೋ ಕೆಲವೊಂದು ಗ್ರಾಸರಿ ಎಲ್ಲ ತರಿಸ್ಕೊಂಡಿದ್ದಾಯಿತು. ಅದನ್ನು ಇವಾಗ ನಾನು ಫುಲ್ ಮಾಡ್ಕೊತಿದ್ದೀನಿ ಡಬ್ಬಾಗೆಲ್ಲ. ತೊಗರಿಬೇಳೆ ಲಾಸ್ಟ್ ಟೈಮ್ ಬೇರೆ ಬ್ರ್ಯಾಂಡ್ ತರಿಸಿದೆ, ಈ ಸಲ ಇದು ಚೆನ್ನಾಗಿರುತ್ತೆ ಪೆರಿ ಅಂತಂದ್ಬಿಟ್ಟು ಟ್ರೈ ಮಾಡೋಣ ಅಂತಂದ್ಬಿಟ್ಟು ತರಿಸಿದ್ದೆ ಸ್ನೇಹಿತರೆ. ಅದು ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ನಾನು ಏನಾದರೂ ಬೇಕಂತಂದರೆ ತಕ್ಷಣಕ್ಕೆ ಬೇಕಂತಂದರೆ ಶಾಪಿಗೆ ಹೋಗಿ ತೊಗೊಂಬರೋಕ್ಕೆ ನನ್ನ ಕೈಲಿ ಆಗಿಲ್ಲ ಅಂತಂದರೆ ನಾನು ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲೇ ಬುಕ್ ಮಾಡಿಬಿಡ್ತೀನಿ. ಜಸ್ಟ್ ಒಂದು 11-13 ಮಿನಿಟ್ಸ್ ಬಂದುಬಿಡುತ್ತೆ. ಸೊ ಹಾಗಾಗಿ ನಾವು ತುಂಬ ಟೈಮ್ ಸೇವ್ ಆಗೋದು ನಿಜವಾಗ್ಲೂ. ಸ್ವಲ್ಪ ಪರವಾಗಿಲ್ಲ, ಆಚೆ ಕಡೆ ಅಂಗಡಿಗಿಂತ ₹1-2 ಕಡಿಮೆಗೆ ಸಿಗುತ್ತೆ ನಮಗೆ. ಹಂಗಿರ್ಬೇಕಂತಂದರೆ ನಾವು ಟೈಮ್ ವೇಸ್ಟ್ ಮಾಡಿಕೊಂಡು ಆಚೆ ಹೋಗಿ ಅಂಗಡಿಗಳಲ್ಲಿ ತೊಗೊಂಬರೋಕ್ಕಿಂತ ಮನೆಯಲ್ಲೇ ಕೂತ್ಕೊಂಡು ಆರ್ಡ್ರ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಅಂತಂದ್ಬಿಟ್ಟು ನಾನು ಇತ್ತೀಚೆಗೆ ಒಂದು ಏನಾದರೂ ಮಾಡಬೇಕು, ಮನೆಗೆ ಏನಾದರೂ ಬೇಕಾಗುತ್ತೆ ನನಗೆ ಅವಶ್ಯಕತೆ ಇರೋದು ಅಂತಂದರೆ ತಕ್ಷಣ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ಕೋತೀನಿ. ಈಗ ನೋಡಿ, ಇಲ್ಲಿ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ತೋರಿಸ್ತಾ ಇದ್ದೀನಿ. ಇದು ಮಾರ್ನಿಂಗ್ ನೆನೆಸ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಯಾಕಂತಂದರೆ ಈ ಸಮ್ಮರ್ ಆಗಿರೋದ್ರಿಂದ ತುಂಬ ಬಿಸಿ ಇದೆ ಮತ್ತು ತುಂಬ ಹೀಟ್ ಆಗ್ತಿದೆ, ಬಿಸಿಲಲ್ಲಿ ಓಡಾಡ್ತಿರೋದ್ರಿಂದ ಇದು ಸ್ವಲ್ಪ ಒಣದ್ರಾಕ್ಷಿ ಎಲ್ಲ ನೆನೆಸ್ಕೊಂಡು ತಿನ್ನೋದ್ರಿಂದ ಬಾಡಿಗೆ ತಂಪು ಮಾಡುತ್ತೆ ನನ್ನ ಕಾನ್ಸೆಪ್ಟಿಗೆ ಈ ರೀತಿ ಡ್ರೈ ಫ್ರೂಟ್ಸ್ ಎಲ್ಲ ತರಿಸಿದ್ದೀನಿ ಮಿಕ್ಸ್ದು. ಸಪ್ರೇಟಾಗೂ ಇದೆ ಬಾದಾಮಿ, ಗೋಡಂಬಿ ಎಲ್ಲ, ಅದನ್ನು ಸಹ ನಾನು ಸಪ್ರೇಟಾಗಿ ನೆನೆಸ್ತೀನಿ. ಬಟ್ ಇದು ಮಿಕ್ಸ್ಡು ನನಗಂತಂದ್ಬಿಟ್ಟು ನಾನೇ ಸಪ್ರೇಟಾಗಿ ಬುಕ್ ಮಾಡ್ಕೊಂಡಿದ್ದೀನಿ. ಅದು 1-2 ದಿನ ಆಯಿತು ಬುಕ್ ಮಾಡಿಕೊಂಡು. ನಾನು 1-2 ದಿನದಿಂದ ತಿಂತಾಯಿದ್ದೀನಿ. ನನಗೊಂದೇ ಒಳ್ಳೆ ಫೀಲ್ ಅನ್ನಿಸ್ತಿದೆ ಬೆಳಗ್ಗೆ. ನೆಕ್ಸ್ಟ್ ಅದಾದಮೇಲೆ ನಾನು ಎಲ್ಲ ಈ ಮಸಾಲೆ ಚಿಲ್ಲಿ ಪೌಡರ್ ಆಗಿರ್ಬೋದು, ಧನಿಯಾ ಪೌಡರ್, ಗರಂ ಮಸಾಲ, ಪೆಪ್ಪರ್ ಪೌಡರು, ಸೊ ಈ ರೀತಿ ಎಲ್ಲ ಸಪ್ರೇಟ್ ಡಬ್ಬಗಳೆಲ್ಲ ಹಾಕಿಕ್ಕಲ್ಲ ದೊಡ್ಡದಾಗಿ. ನಾನು ಈ ರೀತಿ ಸ್ಮಾಲ್ ಒಂದು ಒಗ್ಗರಣೆ ಡಬ್ಬಿ ಥರ ಇಟ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಅದರಲ್ಲಿ ತುಂಬಿಸ್ಕೊಂಡು ಮಿಕ್ಕಿದ್ದನ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡ್ಕೋತೀನಿ ನಾನು. ಸೊ ಅದಾದಮೇಲೆ ಸ್ನೇಹಿತರೆ, 2 ಮಿಕ್ಸಿ ಇತ್ತು ಆ್ಯಕ್ಚುಲಿ. ಒಂದು ಮಿಕ್ಸಿ ನನ್ನ ತಂಗಿ ಎತ್ಕೊಂಡು ಹೋದ್ಲು, ಅಂದರೆ ಸ್ವಂತ ತಂಗಿ ಅಲ್ಲ, ಪಕ್ಕದಲ್ಲಿ ಒಬ್ರಿಗೆ ಬೇಕಾಗಿತ್ತು, ಅವ್ರಿಗೆ ಕೊಟ್ಟೆ. ಇನ್ನೊಂದು ಏನಂತಂದರೆ ನನ್ನ ಹತ್ರ ಒಂದು ಎಕ್ಸ್ಟ್ರಾ ಇತ್ತು, ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಅದನ್ನು ರಿಪೇರಿ ಮಾಡಿಸ್ಬೇಕು. ಹೊಸ ಮಿಕ್ಸಿನ ಜಸ್ಟ್ ಏನಾಗಿದೆ ಅಂತ ಗೊತ್ತಾಗ್ತಾಯಿಲ್ಲ, ತಿರುಗ್ತಾ ಇಲ್ಲ ಅಷ್ಟೇ. ಈಗ ನಾನು ಅದನ್ನು ಕ್ಲೀನ್ ಮಾಡಿ ರಿಪೇರಿ ಕೊಟ್ಟು ಕಳಿಸೋಣ ಅಂತಂದ್ಬಿಟ್ಟು ಕ್ಲೀನ್ ಮಾಡಿರ್ತಾಯಿದ್ದೀನಿ. ಅವ್ರಿಗೆ ಅವಶ್ಯಕತೆ ಇತ್ತು. ಸೊ ಹಂಗಾಗಿ ನನ್ನ ಹತ್ರ 2 ಇದೆ, ಒಂದು ತೊಗೊಂಡೋಗಿ ಅಂತಂದ್ಬಿಟ್ಟು ಚೆನ್ನಾಗಿರೋದೇ ಕೊಟ್ಟೆ ನಾನು. ಈಗ ನಾನು ರಿಪೇರಿ ಆಗಿರೋದನ್ನ ರೆಡಿ ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು. ಸೊ ಆ್ಯಕ್ಚುಲಿ ನನಗೀಗ ನಾನು ತರಿಸ್ಕೊಂಡಿದ್ದು ಗ್ರಾಸರಿ ವೆಜಿಟೇಬಲ್ಸ್ ಎಲ್ಲ ಎತ್ತಿಕೊಂಡಿದ್ದ ಆಯಿತು. ಇವಾಗ ನಾನು
ಕಿಚನ್ ಕೌಂಟಾಪರೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದೇನಂತಂದರೆ ಆ್ಯಕ್ಚುಲಿ ನೈಟ್ ರೊಟೀನ್ಗೆ ನಮ್ಮದು ಇದು ಆ್ಯಕ್ಚುಲಿ ಪ್ರತಿಯೊಂದು ಮಹಿಳೆದು. ಬಟ್ ಆದರೆ ನೈಟ್ ಸ್ವಲ್ಪ ಏನಾದರೂ ಲೇಝಿ ಆಗಿಬಿಟ್ಟಿದ್ದೀವಿ ಅಂತಂದರೆ ಬೆಳಗ್ಗೆ ಇಷ್ಟೆಲ್ಲ ಕೆಲಸ ಮಾಡಬೇಕಾಗುತ್ತೆ ನಾವು. ಆಗಿಂದಾಗ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಕಿಚನ್ ನೀಟಾಗಿರುತ್ತೆ. ಬೆಳಗ್ಗೆ ಅಡುಗೆ ಮಾಡೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ. ನಾನು ನೋಡಿ ಎಲ್ಲ ತರಿಸ್ಕೊಂಡು ಎಲ್ಲ ತುಂಬಿಸಿದ ಆದಮೇಲೆ ಇಷ್ಟೆಲ್ಲ ಕಿಚನ್ನು ಸಿಂಕ್ ಎಲ್ಲ ಕ್ಲೀನ್ ಮಾಡೋವರೆಗೂ ನಾನು ಅಡುಗೆ ಸ್ಟಾರ್ಟ್ ಮಾಡಿಲ್ಲ. ಆದರೂ ನಾನು ಇದನ್ನ ಎಲ್ಲ ಕ್ಲೀನ್ ಮಾಡ್ಕೊಳ್ತಾನೆ ರೈಸನ್ನು ಬಾಯ್ಲ್ ಮಾಡಿಕ್ಕಿದೆ. ಯಾಕಂತಂದರೆ ಸ್ವಲ್ಪ ಚಿತ್ರಾನ್ನ ಮಾಡಿಡೋಣ ಇವತ್ತು, ಮಾವಿನಕಾಯಿ ಚಿತ್ರಾನ್ನ. ನಾನ್ ವೆಜ್ ಏನು ಬೇಡ ಅಂತಂದ್ಬಿಟ್ಟು ಈವ್ನಿಂಗ್ ನೋಡ್ಕೊಳ್ಳೋಣ. ಹೆಗ್ಗಿದೆ, ಮಕ್ಕಳಿಗೆ ಏನಾದರೂ ಚಪಾತಿ ಮೊಟ್ಟೆ ಪಲ್ಯ ಇಲ್ಲ ಅಥವಾ ಎಗ್ ಬಿರಿಯಾನಿ ಏನಾದರೂ ಮಾಡಿಕೊಡ್ಬೇಕು, ಅವ್ರು ಏನು ಕೇಳ್ತಾರೋ ಅದನ್ನು. ಹಾಗಾಗಿ ನಾನು ಇವತ್ತು ನಾನ್ ವೆಜ್ ತರ್ಸೋಕ್ಕೆ ಹೋಗಿಲ್ಲ. ಏನಿಲ್ಲ ಸ್ನೇಹಿತರೆ, ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ವಿಡಿಯೋ ಮಾಡ್ತಾ ಇಲ್ಲ, ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀವಿ ಅಂತಂದರೆ ಏನಾದರೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಾಗುತ್ತೆ. ಆದರೆ ಒಮ್ಮೊಮ್ಮೆ ಇಷ್ಟು ಅಂತಂದರೆ ಇಷ್ಟು ಬ್ಯುಸಿ ಶೆಡ್ಯೂಲ್ ಆಗಿಬಿಡುತ್ತೆ, ಅಂದರೆ ಅಷ್ಟು ಬ್ಯುಸಿ ಆಗಿಬಿಡುತ್ತೆ. ಹಾಗಾಗಿ ಕೆಲವೊಂದಕ್ಕೆ ಟೈಮ್ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ನಿಮ್ಗೆ ಸಾರಿ ಕೇಳ್ತಿದ್ದೀನಿ. ಒಂದು 2-3 ಮೆಸೇಜ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನನಗೆ ಹೇಳ್ತಿದ್ದೀನಿ ಇದು. ನೆಕ್ಸ್ಟ್ ಇನ್ನೊಂದು ಆಯಿತು, ಇನ್ನೊಂದು ಏನಂತಂದರೆ ನಾನು ಬೆಳಗ್ಗೆ ನಿಮಗೆ ಅದು ತೋರಿಸಿಲ್ಲ. ಆ್ಯಕ್ಚುಲಿ ಕೆಲವೊಂದು ಗ್ರಾಸರಿ ಎಲ್ಲ ತರಿಸ್ಕೊಂಡಿದ್ದು, ಗರಂ ಮಸಾಲ ಆಗಿರ್ಬೋದು, ಮತ್ತು ಪಲಾವ್ ಎಲೆ ಆಗಿರ್ಬೋದು, ಮೈದಾ, ಕಾರ್ನ್ಫ್ಲೋರು, ಮತ್ತು ಬೈ ಒನ್ ಗೆಟ್ ಒನ್ನು ಜಾಮೂನ್ ಪ್ಯಾಕೆಟ್ಸು, ನನಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ನಾನು ಈ ರೀತಿ ಬುಕ್ ಮಾಡ್ಕೊಂಬಿಟ್ಟು ಇಟ್ಕೊಂಡ್ಬಿಡ್ತೀನಿ. ಈಗ ಒಂದು ಕಡೆ ಎಲ್ಲ ಅವೆಲ್ಲ ಎತ್ತಿಕ್ಕಿದ ಆಯಿತು. ಈಗ ಪಾತ್ರೆ ಉಜ್ಜಬೇಕು. ಈ ಕಡೆ ಕೌಂಟರ್ ಟಾಪ್ ಕ್ಲೀನ್ ಆಯಿತು, ರೈಸ್ ಬಾಯ್ಲ್ಡ್ ಆಯಿತು. ಇವಾಗ ಅಲ್ಲಿ ಕೆಲವೊಂದು ಪಾತ್ರೆಗಳು ಜಾಸ್ತಿ ಏನಿರಲ್ಲ, ಸುಮ್ಮನೆ ಸ್ವಲ್ಪ ಒಂದಷ್ಟು ಪಾತ್ರೆಗಳಿದ್ದಾವೆ. ಅದನ್ನು ವಾಶ್ ಮಾಡಿಬಿಟ್ಟು ಒಂದು ಸಲ ಸಿಂಕ್ ಏರಿಯಾ ಕ್ಲೀನ್ ಮಾಡಿಬಿಟ್ಟು ಸ್ಟವ್ನ ಕ್ಲೀನ್ ಮಾಡಿಬಿಟ್ರೆ ಮುಗಿದೋಯ್ತು ಕೆಲಸ. ಸಂಡೇ ಕಿಚನ್ ಕ್ಲೀನಿಂಗ್ ಅನ್ನೋದು ಮುಗ್ದಂಗೆ. ಇಲ್ಲಿ ಏನು ಅಂತಂದರೆ, ನಾನು ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲಿ ಬೈ ಒನ್ ಗೆಟ್ ಒನ್ ಅಂತಂದ್ಬಿಟ್ಟು ಫ್ಲಿಪ್ಕಾರ್ಟ್ ಲಿಕ್ವಿಡ್ ಡಿಶ್ ವಾಶ್ ಬರುತ್ತೆ. ನಾನು ಅದನ್ನು ಬುಕ್ ಮಾಡ್ಕೊತಿದ್ದೆ. ಲಾಸ್ಟ್ ಟೈಮ್ ನಾನು ಅದನ್ನು ಮರೆತಿದ್ದೆ. ಆದ್ದರಿಂದ ವಿಮ್ ಜೆಲ್ಲನ್ನು ತರಿಸ್ಕೊಂಡಿದ್ದೆ. ಅದು ತುಂಬ ಚೆನ್ನಾಗಿ ಬರ್ತಿದೆ. ಅದು ನನಗೆ ತರಿಸಿ ಪ್ಯಾಕೆಟ್ 1 ವೀಕ್ ಆಯಿತು ಅನಿಸುತ್ತೆ. 1 ವೀಕ್ಗೆ ನನಗೆ 2-3 ಬೇಕಾಗ್ತಿತ್ತು. ಬಟ್ ಅದೇನೋ ಈ ಸಲ 1 ವೀಕ್ ಮೇಲೆ ಆದ್ರೂ ನನಗೆ ಲಿಕ್ವಿಡ್ ಅನ್ನೋದು ತುಂಬ ಚೆನ್ನಾಗಿ ಬಂತು. ಕೆಲವ್ರಿಗೆ ಸ್ಟವ್ನ ಯಾವ ರೀತಿ ಕ್ಲೀನ್ ಮಾಡಬೇಕು, ಸ್ಟವ್ ನಾವು ಎಷ್ಟೇ ತೊಳೆದ್ರೂ ಜಿಡ್ಡಿರುತ್ತೆ, ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತಂದ್ಬಿಟ್ಟೆಲ್ಲ ನನಗೆ ಲಾಸ್ಟ್ ಟೈಮು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಕಾಮೆಂಟ್ಸ್ ಮಾಡಿದ್ದೀರಾ. ಸೊ ಹಾಗಾಗಿ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ರೊಟೀನ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಾವು ಅಡುಗೆ ಮಾಡಿದ್ದ ಆದಮೇಲೆ ಸ್ಟವ್ನ ಕ್ಲೀನ್ ಮಾಡಲೇಬೇಕು, ಮಾಡ್ತೀವಿ. ಒಮ್ಮೊಮ್ಮೆ ಬ್ಯುಸಿಯಾಗಿದ್ದಾಗ ಅದನ್ನು ಮೇಲೆಲ್ಲ ಒರೆಸ್ಬಿಟ್ಟು ಹೋಗ್ಬಿಟ್ಟಿರ್ತೀವಿ. ಸೊ ಆವಾಗ ಸ್ವಲ್ಪ ಅದ್ರ ಮೇಲೆ ಇರುವೆಗಳಂತೆ ಜಿರಳೆಗಳಂತೆ ಅವು ಇವು ಓಡಾಡ್ತಿರ್ತವೆ ಅಂತಂದ್ಬಿಟ್ಟು ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತಂದ್ಬಿಟ್ಟು ಹೋಗ್ತೀವಿ. ಇನ್ನೊಂದು ಕೆಲವೊಂದು ಕಡೆ ತುಂಬ ಕರೆಗಳಾಗ್ಬಿಟ್ಟಿರುತ್ತೆ, ಹಾಲು ಉಕ್ಕಿರೋದಾಗಿರ್ಬೋದು, ಮತ್ತು ಬೇರೆ ಸಾಂಬಾರು ಉಕ್ಕಿ ಅಲ್ಲೇನಾದರೂ ಕಪ್ಪಗಾಗಿರೋದು ಈ ರೀತಿ ಎಲ್ಲ ಆಗಿರುತ್ತೆ. ಅಂಥ ಜಿಡ್ಡನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಸ್ವಲ್ಪ ಅಡುಗೆ ಸೋಡಾ, ಒಂದು ಸ್ವಲ್ಪ ನಿಂಬೆಹಣ್ಣು ಒಣಗಿರೋದಾಗಿರ್ಬೋದು, ನೀವೇನಕ್ಕಾದರೂ ಚಿತ್ರಾನ್ನಕ್ಕೆ ಬಳಸಿ ಬಿಸಾಕ್ತಿರಲ್ಲ ಒಟ್ಟು, ಅದನ್ನು ಇಟ್ಕೊಂಡ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಸೋಡಾ ಹಾಕಿ ಈ ರೀತಿ ಎಲ್ಲಿ ನಿಮಗೆ ಹೋಗದೇ ಇರೋವಂತಹ ಕರೆಗಳು ಮಚ್ಚೆಗಳಿರುತ್ತೋ ಅಲ್ಲಿ ನೀಟಾಗಿ ಸ್ಕ್ರಬ್ ಮಾಡಿದ್ದಾದರೆ 1-2 ಸಲ ಆ ಥರ ಟ್ರೈ ಮಾಡಿ, ನೀವು ಅದನ್ನ ಕ್ಲೀನಾಗಿ ರಿಮೂವ್ ಆಗುತ್ತೆ. ನಾನು ಇವತ್ತು ಯಾವಾಗಲೂ ಒರೆಸ್ಕೊತಿದ್ದೆ, ಬಟ್ ಇವತ್ತು ನೀರಾಗಿ ತೊಳಿತಾ ಇದ್ದೀನಿ ಸ್ಟವ್ನ. ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ಒಮ್ಮೊಮ್ಮೆ ಅಟ್ಲೀಸ್ಟ್ ವಾರದಲ್ಲಿ 2 ಸಲ ಆದರೂ ಈ ರೀತಿ ನೀರಾಗಿ ತೊಳಿತೀನಿ ನಾನು. ಶೈನಿಂಗು ಚೆನ್ನಾಗಿರುತ್ತೆ. ಮತ್ತು ನನಗೇನೋ ಹೆಂಗೆ ಅನಿಸಿದ್ರೆ ಹಿಂಗೆ ಅಂತಂದ್ಬಿಟ್ಟು ಏನಿಲ್ಲ. ಸ್ವಲ್ಪ ನನಗೆ ಅಂದೋವ್ರಿಗೂ ನಾವು ಅಡುಗೆ ಮಾಡಿರ್ಬೇಕಂದ್ರೆ ಗೋಡೆಗಳಿಗೆಲ್ಲ ಆಯಿಲು ಅದು ಇದೆಲ್ಲ ಸ್ಪ್ರೆಡ್ ಆಗಿರುತ್ತೆ ಅಂತಂದ್ಬಿಟ್ಟು ಮೇಲೆ ಎಲ್ಲ ನಾನು ಕ್ಲೀನ್ ಮಾಡ್ಕೋತಿದ್ದೀನಿ. ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲ ಮಲಗೋವರೆಗೂ ಸಂಡೇ ಆದ್ರೂ ನಿಜವಾಗ್ಲೂ ರೆಸ್ಟ್ ಇಲ್ಲ. ಇವತ್ತು ಎಷ್ಟು ಕೆಲಸ ಇದೆ ಅಂತಂದರೆ, ಸ್ವಲ್ಪ ಹಾಲಲ್ಲೆಲ್ಲ ಕ್ಲೀನ್ ಮಾಡಬೇಕು. ಅದು ವಿಡಿಯೋ ಶೂಟ್ ಮಾಡ್ತಾನೆ ಇಲ್ಲ ಗೊತ್ತಿಲ್ಲ, ಬಟ್ ನನಗಂತೂ ಇವತ್ತು ಮನೆಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಅಟ್ಲೀಸ್ಟ್ ಕಿಚನ್ ಆದರೂ ತೋರಿಸೋಣ ಅಂತಂದ್ಬಿಟ್ಟು ಇವತ್ತು ನಿಮ್ಮ ಜೊತೆ ನಾನು ಕಿಚನ್ ಕ್ಲೀನಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಾನು ಲಾಸ್ಟ್ ಮಂತ್ ಒಂದ್ಸಲಿ ನಾನು
ಯೋಚನೆ ಮಾಡಿದೆ, ನಮ್ಮ ವ್ಯೂವರ್ಸ್ಗೆ ವೈಭವ್ ಮಹಾಲಕ್ಷ್ಮಿ ಪೂಜೆ ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು ನಾನು ವೀಡಿಯೋಸು ಅಪ್ಲೋಡ್ ಮಾಡ್ತೀನಿ ಅಂತಂದ್ಬಿಟ್ಟು. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ. ಹೇಳ್ಬಿಟ್ಟೆ, ಬಟ್ ಇನ್ನೂ ಏನು ಅದ್ರ ಬಗ್ಗೆ ರೆಸ್ಪಾಂಡ್ ಮಾಡ್ತಾಯಿಲ್ಲ. ಏನು ನಾನೇ ಮಾಡ್ತಾಯಿಲ್ಲ, ಯಾಕೆ ಈ ಟೈಮ್ ಸಾಕಾಗ್ತಿಲ್ಲದ ಕಾರಣನ ಇಲ್ಲ ಯಾಕೆ ಕೂಡಿ ಬರ್ತಾ ಇಲ್ವ ಕಾಲ ಅಂತಂದ್ಬಿಟ್ಟು ಯೋಚನೆ ಮಾಡ್ತಿದ್ದೀನಿ. ಲಾಸ್ಟ್ ಟೈಮ್ ನಾನು ತುಂಬ ಟ್ರೈ ಮಾಡಿದೆ, ಲಾಸ್ಟ್ ಮಂತು ಮಾಡೋಣ ಅಂತಂದ್ಬಿಟ್ಟು ಏನೋ ಶುಕ್ರವಾರನೇ ಬೇರೆ ಎಲ್ಲೋ ಕೆಲಸ ಇರೋವಂಥ ಪರಿಸ್ಥಿತಿ ಬರುತ್ತೆ, ಇಲ್ಲ ಬೇರೆ ಏನಾದರೂ ಅಡಚಣೆ ಬರುತ್ತೆ. ಹಾಗಾಗಿ ನನಗೆ ಅದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡೇ ಹೋಗ್ತಾಯಿದ್ದೀನಿ. ಖಂಡಿತ ವೈಭವ್ ಮಹಾಲಕ್ಷ್ಮಿ ಪೂಜೆ ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು ಖಂಡಿತ ನಾನು ನಿಮಗೆ ಈ ತಿಂಗಳಲ್ಲೇ ನಾನು ನಿಮಗೆ ಸ್ಟಾರ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಿದ್ದೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ನನಗೆ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದುಬಿಟ್ಟಿದೆ. ಸೊ ನನಗೆ ಅದೇನೋ ಏನಾದರೂ ಪೂಜೆ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಬೇಕು ಅಂತಂದರೆ ತಕ್ಷಣಕ್ಕೆ ನನಗೆ ಅದು ಯಾವ ಮೈಂಡಲ್ಲಿ ಬಂದುಬಿಡುತ್ತೋ ಗೊತ್ತಿಲ್ಲ. ಅದು ತಕ್ಷಣ ಬರೋದೊಂದು ಹೆಚ್ಚಾದರೆ ಅದನ್ನು ಮತ್ತು ಕಾರ್ಯರೂಪಕ್ಕೆ ತರೋದೇ ಒಂದು ನನಗೆ ಗಗನ ನೋಡ್ಬಿಡ್ತೀನಿ ಒಂದೊಂದ್ಸಲಿ. ಟೈಮೇ ಆಗಿ ಬರೋಲ್ಲ. ಆ ಟೈಮ್ಗೆ ಏನೋ ಒಂದು ಅಡಚಣೆ ಯಾಕಂತಂದ್ಬಿಟ್ಟು ಗೊತ್ತಾಗೋದೇ ಇಲ್ಲ. ಅಡಚಣೆಗಳೆಲ್ಲ ದಾಟ್ಕೊಂಡು ಪೂಜೆ ಮಾಡಿ ನಾವು ಅದರ ಪ್ರತಿಫಲ ಪಡಿಬೋದು. ಒಳ್ಳೆ ಕೆಲಸ ಮಾಡಬೇಕಂದ್ರೆ ಅಡಚಣೆಗಳು ಜಾಸ್ತಿ ಅಂತಾರೆ. ಆದರೆ ನನಗೆ ಇನ್ನೂ ಕಾಲ ಕೂಡಿ ಬರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲೇನಂತಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕಂತ ಹೇಳಿದ್ನಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು, ಎಲ್ಲ ಈಸಿ, ಎಲ್ಲ ನಾರ್ಮಲ್ ಎಲ್ಲ ಮಾಡ್ತೀವಿ ಸೀಸನಲ್ಲಿ. ಸೊ ಕಡಲೆಬೇಳೆ ಎಲ್ಲ ಆಯಿಲಲ್ಲಿ ನಾವು ಈ ರೀತಿ ಫ್ರೈ ಮಾಡ್ಕೊಂಡಿದ್ದ ಆದಮೇಲೆ ನಿಮ್ಮ ಹತ್ರ ಗೋಡಂಬಿ ಇದ್ದರೆ ಗೋಡಂಬಿನೂ ಸಹ ಸೇರಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಸ್ವಲ್ಪ ಆನಿಯನ್, ಲೈಟಾಗಿ ಆನಿಯನ್ ಸಹ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಂದು 2 ನಿಮಿಷ ಕಾಲ ನಾವು ಈ ರೀತಿ ಸ್ಲೋ ಫ್ಲೇಮಲ್ಲೇ ಕೈ ಆಡಿಸ್ಬೇಕಾಗುತ್ತೆ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಿಂಗುವ ಹಾಕ್ತಾಯಿದ್ದೀನಿ, ಕರಿಬೇವು ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಮತ್ತೆ ಲೈಟಾಗಿ ಸ್ವಲ್ಪ ಚಿಟಿಕೆ ಅರಿಶಿನನೂ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿದ್ದಾದಮೇಲೆ ನೀಟಾಗಿ ಫ್ರೈ ಮಾಡಿ ಇನ್ನೊಮ್ಮೆ ನಾವು ಏನೆಲ್ಲ ನಾವು ಮಾವಿನಕಾಯಿ ತುರಿದಿಟ್ಕೊಂಡಿದ್ವಿ ಅದನ್ನು ಸಹ ಇವಾಗ ಸೇರಿಸಿ ಜಸ್ಟ್ ಒಂದು 30 ಸೆಕೆಂಡ್ ಈ ರೀತಿ ಕೈ ಆಡಿಸ್ತಾಯಿದ್ವಿ. ಇವು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಅಂತಂದ್ಬಿಟ್ಟು ನಿಜ ಹೇಳ್ತಾಯಿದ್ದೀನಿ, ತುಂಬ ಚೆನ್ನಾಗಿತ್ತು. ನಾನು ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆದಾಗಿಂದ ಇದೇ ಫಸ್ಟ್ ಮಾಡ್ತಾ ಇರೋದು ಮನೆಯಲ್ಲಿ. ಸೊ ಇವಾಗ ಗೊಜ್ಜು ರೆಡಿ ಆಯಿತು. ನಾನು ಆಲ್ರೆಡಿ ರೈಸನ್ನ ರಾತ್ರಿ ರೈಸ್ ಸ್ವಲ್ಪ ಇತ್ತಲ್ಲ, ಅದನ್ನು ಮತ್ತು ಇವಾಗ ಮಾಡಿರೋ ಬಿಸಿ ರೈಸನ್ನ ತಣ್ಣಗೆ ಹಾಕಿಬಿಟ್ಟಿದ್ದೆ ಒಂದು ಬೌಲಲ್ಲಿ. ಅದಕ್ಕೆ ಸ್ವಲ್ಪ ಗೊಜ್ಜನ್ನು ಸೇರಿಸ್ಬಿಟ್ಟು ಈ ರೀತಿ ಕಲಿಸ್ತಾ ಇದ್ದೀನಿ. ಅಷ್ಟೇ ಸ್ನೇಹಿತರೆ, ಸಿಂಪಲ್ಲಾಗಿ ಇವತ್ತು ನಮ್ಮ ಒಂದು ಟಿಫನ್ ರೆಸಿಪಿ ಈ ರೀತಿ ನಾವು ಫುಲ್ಫಿಲ್ ಮಾಡ್ತಾಯಿದ್ದೀವಿ. ಇದ್ರ ಜೊತೆ ಸ್ವಲ್ಪ ವೈಟ್ ರೈಸ್ ಜೊತೆ ಮೊಸರು ರೆಡಿ ಮಾಡಿದ್ದೀನಿ. ವೈಟ್ ರೈಸ್ ಜೊತೆ ಮೊಸರನ್ನ ತಿನ್ಕೋಬೋದು. ಬೆಳಗ್ಗಿನ ನಮ್ಮ ಇವತ್ತು ಭಾನುವಾರದ ಬೆಳಗಿನ ಟಿಫನ್ ಅಥವಾ ರೊಟೀನ್ ಈ ರೀತಿ ಇತ್ತು. ನಿಮ್ಮ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಅಟ್ಲೀಸ್ಟ್ 13 ನಿಮಿಷದ ವಿಡಿಯೋ, ಇದರಲ್ಲಿ ನಿಮ್ಗೆ ಏನಾದರೂ ಉಪಯೋಗ ಆಗಿರುತ್ತೆ ಅನ್ಕೋತೀನಿ. ಉಪಯೋಗ ಆಗಿದ್ದರೆ, ನಿಮ್ಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್.